ನಿಜವಾಗ್ಲೂ 1907ರಲ್ಲಿ ಭಗತ್ ಸಿಂಗ್ ಪಂಜಾಬಿನ ಬಂಗಾ ಪ್ರದೇಶ ಊರಿನಲ್ಲಿ ಜನಿಸಿ, ತಂದೆ ಕಿಸಾನ್ ಸಿಂಗ್, ತಾಯಿ ಆಕೆ ವಿದ್ಯಾವತಿ. ನಿಜವಾಗ್ಲೂ ಭಗತ್ ಸಿಂಗ್ ಪಾಪ 23ನೇ ಹೀಗೆ ಸಾರಿ ಈ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 29 ವರ್ಷಕ್ಕೆ ಆಕೆ ಮರಣ ಹೊಂದಿದಳು. ಆದರೆ ಭಗತ್ ಸಿಂಗ್ ಬರೀ 23 ವರ್ಷಕ್ಕೆ ಮರಣ ಹೊಂದಿದರು. ಅವರು ಒಂದ್ಸರಿ ಮೂರು ವರ್ಷ ಇದ್ದಾಗ ಅವರ ಮಾವಿನ ತೋಟ ಇರುತ್ತೆ. ತಂದೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಸ್ನೇಹಿತ ನಿರಂಜನ್ ದಾಸ್ ಮೆಹತೆ ಅಂತೇಳಿ ಅವರು ಇವನ್ ಜೊತೆ ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಇವನು ಭಗತ್ ಸಿಂಗ್ ಒಂದು ಸಣ್ಣದ್ರಲ್ಲಿ ಗುಡ್ಡೆ ಕಟ್ಕೊಂಡು ಅಲ್ಲಿ ಎಲ್ಲ ಕಡ್ಡಿಗಳನ್ನ ನೆಡ್ತಾ ಇರ್ತಾರೆ, ಕಡ್ಡಿಗಳನ್ನ. ಆಗ ಮೆಹತೆ ಕೇಳ್ತಾರೆ, ಯಾಕಪ್ಪ ನೀನು ಏನ್ ಕಟ್ತಾ ಇದೀಯ ನೀನು ಅಂದ್ರೆ, ಇವೆಲ್ಲ ಬಂದೂಕಗಳು ನೋಡಿ, ಅವನಲ್ಲಿ ಎಂತ ಮೂರು ವರ್ಷಕ್ಕೆ ಇವೆಲ್ಲ ಬಂದೂಕಗಳು ಅಂತ ಹೇಳ್ತಾರೆ. ಏನಕ್ಕಪ್ಪ ಇದು ನಿನಗೆ ಬಂದೂಕ ಅಂದ್ರೆ, ನಾನು ಬ್ರಿಟಿಷ್ ಅವ್ರನ್ನ ಹೊಡೆದೋಡಿಸಿ ನನ್ನ ದೇಶವನ್ನು ಉಳಿಸ್ಕೊಳ್ತೀನಿ ನಾನು ಅಂತ ಹೇಳಿ ಭಗತ್ ಸಿಂಗ್ ಹೇಳ್ತಾರೆ. ಅದು ಯಾಕೆ 3 ವರ್ಷಕ್ಕೆ ಬಂತು ಅಂದ್ರೆ, ಅವರ ತಂದೆ, ಅವರ ತಾತ, ಅವರ ಚಿಕ್ಕಪ್ಪ ಎಲ್ಲರೂ ಸಹ ದೇಶಭಕ್ತಿಗಾಗಿ ಹೋರಾಟ ಮಾಡುವಂತ ಧೀಮಂತ ನಾಯಕರಾಗಿದ್ದರು. ಧೀಮಂತ ನಿಜವಾಗ್ಲೂ ಕ್ರಾಂತಿಕಾರಿಯಾಗಿದ್ದರು. ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಬಹಳವಾಗಿ ಹೆಸರುವಾಸಿಯಾಗಿದ್ರು. ಆಗ ಒಮ್ಮೆ ಇವರು ಓದ್ತಾರೆ, ಚೆನ್ನಾಗಿ ಓದಿ ಮುಂದೆನೂ ಬರ್ತಾರೆ. ಇವರು ಬಂದಾಗ ಒಂದ್ಸರಿ 13ನೇ ವಯಸ್ಸಿನಲ್ಲಿ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಕೇಳಿರ್ಬೋದು ಮಕ್ಕಳು. ಆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದಲ್ಲಿ ಅಲ್ಲಿ ಒಂದು ಸಭೆ ಇರುತ್ತೆ. ಯಾವ ಸಭೆ ಅಂದ್ರೆ, ನಮ್ಮ ರಾಷ್ಟ್ರೀಯ ಚಳುವಳಿಯನ್ನ ಸಭೆಯನ್ನ ಮಾಡಿ ಈ ಬ್ರಿಟಿಷರ್ನ ಹೇಗೆ ಹತ್ತಿಕ್ಬೇಕು ಅಂತೇಳಿ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಇವರು ಸಹ 13 ವರ್ಷದ ಮಗ ಭಾಗವಹಿಸಿರ್ತಾರೆ. ಆ ಭಾಗವಹಿಸಿರುವಂತ ಸಂದರ್ಭದಲ್ಲಿ ಅಲ್ಲಿ ಡಾಕ್ಟರ್ ಕಿಚಲ್ ಮತ್ತೆ ಡಾಕ್ಟರ್ ಸತ್ಯಪಾಲ್ ಅನ್ನೋರು ಆ ಒಂದು ನೇತೃತ್ವದಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸುಮಾರು ನಮ್ಮ ಇಂಡಿಯಾದವರು ಸುಮಾರು 3-4 ಸಾವಿರ ಜನರು ಸೇರಿರ್ತಾರೆ. ಅಲ್ಲಿ ನಾವು ಹೇಗೆ ಬ್ರಿಟಿಷ್ನವರು ಹತ್ತಿಕ್ಬೇಕು ಅಂತ ಮಾತಾಡ್ತಿರುವ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಡಯರ್, ಲೆಫ್ಟಿನೆಂಟ್ ಸೇನಾಧಿಕಾರಿಯಾದಂತ ಡಯರ್ ಅನ್ನೋರು ಬಂದು ಏನ್ ಮಾಡ್ತಾರೆ, ಅವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಯಾರು, ಡಾಕ್ಟರ್ ಕಿಚಲ್ ಮತ್ತೆ ಸತ್ಯಪಾಲ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ತಡೀತಾರೆ. ಎಲ್ಲನ್ನು ತಡೆದಾಗ ಅಲ್ಲಿ 150 ಜನ ಪೊಲೀಸರು ಸೇರಿ ಗುಂಡಾರಿಸ್ತಾರೆ. ಗುಂಡಾರಿಸಿದಾಗ ಅಲ್ಲಿ ಸಾಕಷ್ಟು ಜನರು ಸತ್ತೋಗ್ತಾರೆ. ಸಾವಿರಾರು ಜನರು ಸತ್ತೋಗ್ಬಿಡ್ತಾರೆ. ಆ ಸತ್ತೋದಾಗ ಭಗತ್ ಸಿಂಗ್ ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಜನ ಸಾಧು ಸಂತರು, ನನ್ನ ಜನರಿಗೆ ದ್ವೇಷ ಇಲ್ಲ, ನನ್ನ ಜನರಿಗೆ ಮೋಸ ಮಾಡುವ ವ್ಯಕ್ತಿತ್ವ ಇಲ್ಲ. ಆದರೂ ನನ್ನ ಜನರನ್ನ ಯಾವುದೋ ಪರಕೀಯರು, ವಿದೇಶಿಯರು ಬಂದು ನನ್ನ ಜನರನ್ನ ಈ ರೀತಿ ಗುಂಡಿಕ್ಕಿ ಸಾಯಿಸ್ಬಿಡಲ್ಲ ಅಂತ ದುಃಖ ಪಡ್ತಾ, ಕೊನೆಗ ಅಲ್ಲಿ ರಕ್ತ ಸಿಕ್ತವಾಗಿರುವಂತ ಮಣ್ಣನ್ನ ಗೋರ್ಕೊಂಡು ಬಂದು ಒಂದು ಬಟ್ಲಲ್ಲಿ ಇಡ್ತಾರೆ. ಬಟ್ಲಂದ್ರೆ ಒಂದು ಬಾಟ್ಲಲ್ಲಿ ಇಡ್ತಾರೆ. ಇಲ್ಲಿ ಮನೆಯಲ್ಲಿ ಇವ್ರ ಅಕ್ಕ ಏನ್ ಮಾಡಿರ್ತಾರೆ, ನನ್ ತಮ್ಮ ಎಲ್ಲೋದ ಅಂತ ಯೋಚನೆ ಮಾಡ್ತಿರ್ತಾಳೆ. ಬರ್ಲೇ ಇಲ್ವಲ್ಲ ಇನ್ನುವ ಅಂತ. ಆಗ ತಗೊಂಡ್ ಬರ್ತಾರೆ ಅವರು. ಭಗತ್ ಸಿಂಗ್ ಒಂದು ಬಟ್ಲಲ್ಲಿ ಈ ಒಂದು ರಕ್ತ ಸಿಕ್ತವಾಗಿರುವಂತ ಮಣ್ಣನ್ನ ಗೋರ್ಕೊಂಡು ಬಂದು ತೆಗೆದು ಒಂದು ಡಬ್ಬಕ್ ತುಂಬಿ, ಅಕ್ಕ ಇಲ್ಲಿ ನೋಡು ಅಂತಾರೆ. ಏನಿದು ಅಂದಾಗ, ಜಲಿಯನ್ ವಾಲ್ಬಾಗ್ದ, ಅದು 1913ರಲ್ಲಿ ಜಲಿಯನ್ ವಾಲ್ಬಾಗ್ದ ಹತ್ಯಾಕಾಂಡ ಹೀಗಾಯ್ತು ಅಂದಾಗ ಆ ಅಕ್ಕ ಮಾವಿನ ಹಣ್ಣು ತಂದಿಟ್ಟಿರ್ತಾಳೆ, ನನ್ನ ತಮ್ಮನಿಗೆಗೋಸ್ಕರ ಕೊಡ್ಬೇಕು ಅಂತ. ಆ ಮಾವಿನ ಹಣ್ಣನ್ನ, ಆ ಎರಡನ್ನ ಆ ಒಂದು ಬಟ್ಟಲಲ್ಲಿರುವಂತಹ ಆ ರಕ್ತ ಸಿಕ್ತವಾದಂತ ಮಣ್ಣಲ್ಲಿ 2 ಮಾವಿನ ಹಣ್ಣನ್ನ ಇಟ್ಟು ಕೊನೆಗೆ ಗಂಧದ ಕಡ್ಡಿ ಹಚ್ಚಿ, ಅಕ್ಕ ನಾನು ದೇಶಕ್ಕಾಗಿ ಹೋರಾಟ ಮಾಡಬೇಕು, ನಾನು ರಾಷ್ಟ್ರಭಕ್ತಿ ಆಗ್ಬೇಕು, ನಾನು ದೇಶಭಕ್ತಿಯನ್ನು ಒಳಗೊಳ್ಳಬೇಕು ಅಂತೇಳಿ ಅಕ್ಕನ ಜೊತೆ ಹೇಳ್ತಾರೆ ಈ ಭಗತ್ ಸಿಂಗ್. ಅಲ್ಲಿಂದ ಮುಂದೆ ಇವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಜೊತೆಗೆ ಹೆಚ್ಚು ಅಂತಂದಾಗ ಇವರು BA ಪಾಸ್ ಮಾಡ್ತಾರೆ. 17ನೇ ವರ್ಷದಲ್ಲಿ BA ಪಾಸ್ ಮಾಡ್ತಾರೆ. 1924ರಲ್ಲಿ ಒಂದು ಹಿಂದಿ ಸಾಹಿತ್ಯ ಸಮ್ಮೇಳನ ಇರುತ್ತೆ. ಆ ಹಿಂದಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪ್ರಬಂಧವನ್ನ ಬರೆಯೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ. ಅದ್ರ ವಿಷಯ ಏನು ಅಂದ್ರೆ,
ಇಂದಿನ ರಾಜಕೀಯ ಪರಿಸ್ಥಿತಿ. ಇಂದಿನ ರಾಜಕೀಯ ಪರಿಸ್ಥಿತಿ ಅಂತಂದ್ರೆ ಇವತ್ತು ಹೇಗಿದೆ, ಬ್ರಿಟಿಷರು ನಮ್ಮನ್ನ ದಬ್ಬಾಳಿಕೆಯಿಂದ ಮಾಡ್ತಾ ಇದಾರಲ್ಲ, ಅದರಲ್ಲಿ ಒಂದು ಪ್ರಬಂಧ ಹೇಗ್ ಬರುತ್ತೆ ಅಂತ ಬರೆದಾಗ ಇವರೇ ಅಲ್ಲಿ ಪ್ರಬಂಧ ಬರೀತಾರೆ. ಪ್ರಬಂಧ ಬರೆದಾಗ ಪ್ರಬಂಧದಲ್ಲಿ ಎಲ್ಲ ಚಿತ್ರಣವನ್ನು ಭಗತ್ ಸಿಂಗ್ ಬರೀತಾರೆ. ಅಲ್ಲಿಗೆ ಎಷ್ಟು ಬಹುಮಾನ ಇಟ್ಟಿರ್ತಾರೆ ಅಂದ್ರೆ ಬರೀ 50 ರೂಪಾಯಿ, 50 ರೂಪಾಯಿ ಬಹುಮಾನ ಇಟ್ಟಿರ್ತಾರೆ. ಆದ್ರೆ ಅವರು ಬಹುಮಾನಕ್ಕಾಗಿ ಬರೀಲಿಲ್ಲ, ನನ್ನದೇ ಆದಂತಹ ಭಾರತೀಯರಿಗೆ ಇಲ್ಲಿ ನಡೆಯುತ್ತಿರುವಂತಹ ಒಂದು ಕ್ರಾಂತಿಯ ಚಟುವಟಿಕೆ ಬ್ರಿಟಿಷರನ್ನ ಹೇಗೆ ಹತ್ತಿಕ್ಬೇಕು ಅನ್ನೋ ಒಂದು ವಿಚಾರವನ್ನ ಮನಮುಟ್ಟುವಂತೆ ಬರೆದಿರ್ತಾರೆ ಈ ಭಗತ್ ಸಿಂಗ್. ಆವಾಗ ಆ ಒಂದು ರಾಜಕೀಯ ಪರಿಸ್ಥಿತಿಯ ಪ್ರಬಂಧದಲ್ಲಿ ಇವರದೇ ಸುಮಾರು ಪ್ರಬಂಧಗಳು ಬಂದಿರ್ತವೆ. ಆದ್ರೆ ಈ ಪ್ರಬಂಧದಲ್ಲಿ ಹೆಚ್ಚು ಅವ್ರಿಗೆ ಒಲವು ಸಿಕ್ಕಿರುತ್ತೆ. ಜೊತೆಗೆ ಆ ಒಂದು ಪ್ರಬಂಧದ ವಿಷಯ ಹಿಂದಿ ಸಂದೇಶ ಅನ್ನೋ ಒಂದು ಪತ್ರಿಕೆ ಇರುತ್ತೆ. ಆ ಹಿಂದಿ ಸಂದೇಶ ಅನ್ನೋ ಒಂದು ಪತ್ರಿಕೆಯಲ್ಲಿ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಈಗ ನನ್ನವ ಕಾರ್ಯಕ್ರಮದವರು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ, ಈ ಪ್ರಚಾರ ಮಾಡೋದ್ರಿಂದ ಎಷ್ಟು ಜನಕ್ಕೆ ಒಳಿತಾಗುತ್ತೆ, ಆಮೇಲೆ ವಿಚಾರಗಳು ಏನು ಅನ್ನೋ ತಿಳಿಯುತ್ತೆ. ಅದೇ ರೀತಿ ಹಿಂದಿ ಸಂದೇಶ ಪತ್ರಿಕೆ ಪ್ರಚಾರ ಮಾಡುತ್ತೆ. ಜೊತೆಗೆ ಅಲ್ಲಿಂದ ಮುಂದೆ ಬಂದು ಇವ್ರು ಏನ್ ಮಾಡ್ತಾರೆ, ಅಲ್ಲಿವರೆಗೆ ಸ್ವಲ್ಪ 17 ವರ್ಷ ಆಯ್ತು. 17 ವರ್ಷ ಆದಾಗ ನಾನು ಹೋರಾಟ ಮಾಡಬೇಕು, ನಾನು ಕ್ರಾಂತಿಕಾರಿ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಒಂದು ದಿನ ದೆಹಲಿಯಲ್ಲಿ ನವ ಜೀವನ ಭಾರತ ಸಭೆ ಅಂತ ಒಂದು ಸಂಘ ಮಾಡಿರ್ತಾರೆ. ಆ ಸಂಘದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅದು ಯಾತಕ್ಕಾಗಿರ್ತದೆ ಅಂದ್ರೆ ನಮ್ಮ ಬ್ರಿಟಿಷರ ವಿಚಾರವನ್ನೆಲ್ಲ ಚರ್ಚೆ ಮಾಡುವಂತ ಒಂದು ನವಜೀವನ ಭಾರತ ಸಭೆ ಆಗಿರುತ್ತೆ. ಅಲ್ಲಿ ಕ್ರಾಂತಿಕಾರರೆಲ್ಲ ಓಡಾಡ್ತಿರ್ತಾರೆ. ಇವರು ಕ್ರಾಂತಿಕಾರರೇ, ಭಗತ್ ಸಿಂಗ್ ಕ್ರಾಂತಿಕಾರಿಯಾಗಿ ಓಡಾಡ್ತಿರ್ತಂತ ಸಂದರ್ಭದಲ್ಲಿ ಒಂದು ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಿಂತಿರ್ತಾರೆ. ಆಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಬಂದ್ ಏನಂತಾರೆ ಗೊತ್ತಾ, ನೀನ್ ಯಾರು ಅಂತ ಕೇಳ್ತಾರೆ. ಆಗ ಅವ್ರಿಗೆ ಅನುಮಾನ, ಅಲ್ಲಿ ಯಾಕಂದ್ರೆ ಕ್ರಾಂತಿಕಾರಿಯನ್ನು ಹತ್ತಿಕ್ಕೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆಗ ನೀನ್ ಯಾರು ಅಂತ ಕೇಳಿದಾಗ ನಾನು ಒಬ್ಬ ಪೊಲೀಸ್ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೇದಕ್ಕೆ ಒಂದು ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ, ಕೆಟ್ಟದಕ್ಕೆ ಸುಳ್ಳು ಹೇಳಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ನಾನು ಪೊಲೀಸ್ ಅಂತ ಹೇಳ್ತಾರೆ. ಪೊಲೀಸಾ? ಹಾಗಾದ್ರೆ ನೀನು ಯಾವ ಸ್ಟೇಷನ್ ಅಂದಾಗ ನಿಹಾಲ್ ಸಿಂಗ್ ವಾಲ್ ಠಾಣೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ತಕ್ಷಣೀಯ. ನಾನು ನಿಹಾಲ್ ಸಿಂಗ್ ವಾಲ್ ಠಾಣೆಯಲ್ಲಿರೋದು. ಹಾಗಾದ್ರೆ ನಿಂದು ಬೆಲ್ಟ್ ನಂಬರ್ ಎಷ್ಟು ಅಂತ ಕೇಳ್ತಾರೆ. ಆ ಬೆಲ್ಟ್ ನಂಬರ್ ಅಂದ್ರೆ ಅವ್ರು ತಕ್ಷಣೀಯ 20, 30, 54 ಅಂತ ಹೇಳ್ತಾರೆ. ಆವಾಗ ಇವ್ರಿಗೆ ಆ ಸಬ್ ಇನ್ಸ್ಪೆಕ್ಟರ್ಗೆ ತುಂಬಾ ಅನುಮಾನ ಬರುತ್ತೆ. ಈಗ ಭಗತ್ ಸಿಂಗ್ ಏನ್ ಮಾಡ್ತಾರೆ ಗೊತ್ತಾ, ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ, ನಾನು ಏನಾದ್ರು ಮಾಡಿ ವೇಷ ಬದಲಾಯಿಸ್ಕೋಬೇಕು ಅಂತ ತಕ್ಷಣ ಹೋಗ್ತಾರೆ. ಎಲ್ಲಿ ಟ್ರೈನಲ್ಲಿ ಹತ್ತುತ್ತಾರೆ, ಫಸ್ಟ್ ಬೋಗಿ, ಸೆಕೆಂಡ್ ಬೋಗಿ, 3ನೇ ಬೋಗಿ ಹೋಗ್ತಾರೆ. ಹೋದಾಗ ಆ ಒಂದು ಬ್ರಿಟಿಷರ ಪೊಲೀಸ್ ಅಧಿಕಾರಿ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ತಕ್ಷಣ ಇವ್ರು ಹೋಗಿದ್ದೆ ಸರಿ, ಆ ಪೊಲೀಸ್ ಡ್ರೆಸ್ ತೆಗೆದಾಕ್ಬಿಟ್ಟು ಅವರ ಜೇಬಿನಲ್ಲಿ, ಅವರ ಜೋಳಿಗೆಯಲ್ಲಿ ಇದ್ದಂತಹ ಒಂದು ಸನ್ಯಾಸಿ ಡ್ರೆಸ್ ಇರುತ್ತೆ. ಆ ಪೊಲೀಸ್ ಡ್ರೆಸ್ ಅನ್ನ ಏನ್ ಮಾಡ್ತಾರೆ, ಒಂದ್ ಕಡೆ ಅಲ್ಲೇ ಬೋಗಿನಲ್ಲೇ ಒಂದ್ ಕಡೆ ಬಚ್ಚಿಟ್ಬಿಟ್ಟು ಅವ್ರ ಬಚ್ಚಲ್ ಮನೆಗೆ ಹೋಗಿ, ಬಾತ್ರೂಮ್ಗೆ ಹೋಗ್ಬಿಟ್ಟು, ಟಾಯ್ಲೆಟ್ ಮನೆಗೆ ಹೋಗಿ ಆ ಒಂದು ಸನ್ಯಾಸಿ ಡ್ರೆಸ್ ಅನ್ನ ಹಾಕೊಂಡು ಬಂದು ಬರ್ತಾ ಇರ್ತಾರೆ. ಆಗ ಇನ್ನೊಂದ್ ಎಲ್ಲೋ ಒಂದು ಬೋಗಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಆಗ ಈ ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಹುಡುಕೋಕೆ ಆಗಲ್ಲ. ಎಲ್ಲಿ ಹುಡುಕೋಕಾಗಲ್ಲ ಅಂತಂದ್ರೆ ಹುಡುಕ್ತಾ ಇರ್ತಾರ, ಎಲ್ಲೂ ಸಿಗಲ್ಲ. ಅವಾಗ ಅಲ್ಲೂ ಕಣ್ ತಪ್ಪಿಸ್ಕೋತಾರೆ. ಅಲ್ಲೂ ಕಣ್ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ. ಆ ಮುಂದೆ ಬಂದಾಗ ಏನಾಗುತ್ತೆ, ಅಲ್ಲಿ ಸೈಮನ್ ಕಮಿಷನ್ ಅಂತೇಳಿ 1928ರಲ್ಲಿ ಸೈಮನ್ ಕಮಿಷನ್ ಬಂದಿರುತ್ತೆ. ಆಗ ಇವರು ಕ್ರಾಂತಿಕಾರಿ ಹೋರಾಟಗಾರರಲ್ವೇ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಇವ್ರು 3 ಒಂದೇ ವಯಸ್ಸಿನವರು. ಒಂದೊಂದು ವರ್ಷ ವ್ಯತ್ಯಾಸ ಇರ್ಬೋದಷ್ಟೇನೆ. ಇವ್ರು 3 ಒಂದೇ ವಯಸ್ಸಿನವರು. ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಬಹಳವಾಗಿದ್ರು. ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ, ಸೈಮನ್ ಕಮಿಷನ್ ಬಂದಾಗ ಅಲ್ಲಿ ಸೈಮನ್ ಕಮಿಷನ್ ಹಿಂತಿರುಗಿ ಹೋಗಲಿ ಅಂತೇಳಿ ಈ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಇರುವಂತಹ ಭಗತ್ ಸಿಂಗ್ ಅವರುಗಳು ಜೋರ್ ಗಲಾಟೆ ಮಾಡ್ತಾರೆ. ಅವಾಗ ಗಲಾಟೆ ಮಾಡ್ಬೇಕಂತ ಸಂದರ್ಭದಲ್ಲಿ ತಕ್ಷಣ ಅಲ್ಲಿ ಮಿಸ್ಟರ್ ಸ್ಕೌಟ್ ಅನ್ನೋರು ಲಾಠಿ ಚಾರ್ಜ್ ಮಾಡ್ತಾರೆ. ಅವ್ರನ್ನ ಚೆದರ್ಸಕ್ ಲಾಠಿ ಚಾರ್ಜ್ ಮಾಡ್ತಾರೆ. ಆ ಲಾಠಿ ಚಾರ್ಜ್ ಮಾಡಿದಾಗ ಅಲ್ಲಿ ಲಾಲಾ ಲಜಪತ್ ರಾಯ್ಗೆ ತುಂಬಾ ಹೇಟ್ ಬಿದ್ದುಬಿಡುತ್ತೆ. ಆ ತುಂಬಾ ಹೇಟ್ ಬಿದ್ದಾಗ ಏನಾಗುತ್ತೆ, ಅವರು ಅಲ್ಲಿ ತುಂಬಾ ಅಸ್ವಸ್ಥರಾಗ್ತಾರೆ. ಅವರನ್ನ ಆಸ್ಪತ್ರೆಗೆ ತಗೊಂಡೋಗ ಮಧ್ಯ ಮಾರ್ಗದಲ್ಲಿ ಸತ್ತೋಗಿ ಬಿಡ್ತಾರೆ. ಈ ಒಂದು ಸಿಟ್ಟಿನಿಂದ ಈ ಮಿಸ್ಟರ್ ಸ್ಕೌಟು ಈತ ಈ ರೀತಿ ಮಾಡಿದ್ರಲ್ಲ ಪೊಲೀಸ್ ಅಧಿಕಾರಿಯಾಗಿ, ಇವ್ರನ್ನ ಏನಾದ್ರು ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ನ ಹಿಂಬದಿಯಲ್ಲಿ
ಈ ಭಗತ್ ಸಿಂಗು, ರಾಜ್ಗುರು, ಸುಖದೇವು ಕಾಯ್ತಾ ಕುಳಿತಿರ್ತಾರೆ. ಆ ಒಂದು ನಮ್ಮ ಲಾಲಾ ಲಜಪತ್ ರಾಯನನ್ನ ಯಾವ ರೀತಿ ಲಾಠಿ ಚಾರ್ಜ್ ಅಲ್ಲಿ ಸಾಯಿಸ್ರು, ಅದೇ ತರ ನಾನು ಗುಂಡಿಕ್ಕಿ ಸಾಯಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಬರೋರು ಒಬ್ರು ಸ್ಯಾಂಡರ್ಸ್ ಅಂತೇಳಿ, ಆತ ಪೊಲೀಸ್ ಸೂಪರ್ಡೆಂಟ್ ಆಗಿ ಹಿರಿಯ ಅಧಿಕಾರಿ ಆ ಒಂದು ಠಾಣೆಯಿಂದ ನುಗ್ಗಿ ಬರ್ತಾರೆ. ಆಗ ಠಾಣೆಯಿಂದ ನುಗ್ಗಿ ಬರುವಂತ ಸಂದರ್ಭದಲ್ಲಿ ಇವರು ಸ್ಕಾಟ್ ಅಂತೇಳಿ ತಿಳಿದು ಅವರನ್ನ ಗುಂಡಿಕ್ಕಿ ಕೊಂದು ಬಿಡ್ತಾರೆ. ಆ ಗುಂಡಿಕ್ಕಿ ಕೊಂದಾಗ ನೋಡಿದಾಗ, ಅಯ್ಯೋ ಇವರು ಮಿಸ್ಟರ್ ಸ್ಕಾಟ್ ಅಲ್ಲ, ನಮ್ಮ ಲಾಲಾ ಲಜಪತ್ ರಾಯನ್ನ ಸಾಯಿಸಿದಂತ ಲಾಠಿ ಚಾರ್ಜ್ ಇಂದ ಸಾಯಿಸಿದಂತ ವ್ಯಕ್ತಿ ಅಲ್ಲ, ನಾವು ಸ್ಯಾಂಡರ್ಸ್ನ ನಾವು ಸಾಯಿಸ್ಬಿಟ್ವಲ್ಲ ಅಂತೇಳಿ ಮುಂದೆ ಹೋಗ್ತಾರೆ. ಇದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಚಿತಾವಣೆ ಏನು ಅಂತಂದ್ರೆ, ಹೇಗಾದ್ರೂ ಮಾಡಿ ಈ ಕ್ರಾಂತಿಕಾರಿನ ಹುಡುಕ್ತಾ ಇರ್ತಾರೆ. ಕ್ರಾಂತಿಕಾರಿನ ಹುಡುಕ್ತಾ ಆ ಸಂದರ್ಭದಲ್ಲಿ ಅವ್ರನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಬಂದು ಪಿಸ್ತೂಲ್ ಹಿಡಿದು ಸಾಯಿಸುವಂತ ಸಂದರ್ಭದಲ್ಲಿ ಅವ್ರಿಗೆ ವೇಷ ಬದಲಿಸ್ಕೊಂಡಿರ್ತಾರೆ. ಸನ್ಯಾಸಿ ವೇಷವನ್ನ ತೆಗೆದಾಕಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ತಲೆಯನ್ನ ಪೂರ್ತಿ ಬೋಳಿಸ್ಬಿಟ್ಟು ಅಲ್ಲಿ ಹ್ಯಾಟ್ ಹಾಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಗೊತ್ತಾಗ್ಬಾರ್ದು ಅಂತಾರೆ. ಈ ವೇಷಗಳನ್ನ ಯಾಕಾಗ್ತಾ ಇದ್ದಾರೆ ಅಂತಂದ್ರೆ, ಕ್ರಾಂತಿಕಾರಿ ಚಟುವಟಿಕೆ ನಡೆಸ್ತಾ ಇರ್ಬೇಕಾದಾಗ ನಾನು ಭಗತ್ ಸಿಂಗ್ ಅಂತ ಗೊತ್ತಾಗ್ಬಾರ್ದು ಅಂತೇಳಿ ವಿವಿಧ ವೇಷಗಳನ್ನ ಧರಿಸಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಆವಾಗ ತಕ್ಷಣದಲ್ಲಿ ಕೊನೆಗೆ ಇವರನ್ನ ಅರೆಸ್ಟ್ ಮಾಡ್ತಾರೆ. ಗೊತ್ತಾಗ್ಬಿಡುತ್ತೆ, ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಾಗ ಭಗತ್ ಸಿಂಗು, ಸುಖದೇವ್ ಮತ್ತೆ ರಾಜ್ಗುರು ಮೂರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಲಾಹೋರ್ ಜೈಲ್ನಲ್ಲಿ ಹಾಕ್ತಾರೆ. ಒಟ್ಟಿಗೆ ಹಾಕಲ್ಲ, ಬೇರೆ ಬೇರೆ ಹಾಕ್ತಾರೆ. ಆಗ ಭಗತ್ ಸಿಂಗ್ ಅಲ್ಲಿ ಕೂತ್ಕೊಂಡು ಅವ್ರ ಕಾಲ ವೇಸ್ಟ್ ಮಾಡ್ಲಿಲ್ಲ. ಯಾವಾಗ ಜೈಲಿಗೆ ಸೆರೆಮನೆಗೆ ಅರೆಸ್ಟ್ ಆದ್ರು ಅವ್ರ ತಂದೆ ಕಿಶನ್ ಸಿಂಗ್ ಏನ್ ಮಾಡ್ತಾರೆ, ನನ್ನ ಮಗ ಜೈಲ್ ಬಂದ್, ನಾನು ಹೋಗಿದ್ದೆ ಜೈಲ್ಗೆ, ನನ್ನ ಅಣ್ಣನ ಚಿಕ್ಕಪ್ಪನೂ ಹೋಗಿದ್ರು, ಆದ್ರೆ ನನ್ನ ಮಗ ಜೈಲ್ಗೆ ಹೋಗ್ಬಾರ್ದು, ಅವನನ್ನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು ಅನ್ನೋದು ನೋಡು. ತಂದೆ ಹೃದಯ, ತಾಯಿ ಹೃದಯ ಅಪಾರವಾಗಿರುತ್ತೆ ಮಕ್ಕಳ. ಅದನ್ನ ಅರ್ತು ನೀವು ಬಾಳ್ಬೇಕು, ನಾವುಗಳು ಬಾಳ್ಬೇಕು. ಹಂಗಾಗಿ ಇವರು ತಕ್ಷಣ ಒಂದು ಲೆಟರ್ ಬರೀತಾರೆ, ಹೇಗಾರು ಮಾಡಿ ಅವನನ್ನು ತಪ್ಪಿಸ್ಬೇಕು, ಭಗತ್ ಸಿಂಗ್ ಅನ್ನ, ನನ್ನ ಮಗ ಸಣ್ಣ ವಯಸ್ಸು, ತಪ್ಪಿಸ್ಬೇಕು ಅಂತ ಮಾಡ್ತಾ ಇರುವ ಸಂದರ್ಭಾಗ ಆ ವಿಚಾರ ಭಗತ್ ಸಿಂಗ್ಗೆ ಗೊತ್ತಾಗುತ್ತೆ. ಆಗ ಅವರು ಜೈಲಿನಲ್ಲೇ ಇದ್ಕೊಂಡು ಒಂದು ಲೆಟರ್ ಬರೀತಾರೆ. ಏನಂತ, ಅಪ್ಪ ನಾನು ದೇಶಕ್ಕಾಗಿ ಮಡಿತಾ ಇದ್ದೀನಿ, ನೀನು ನನ್ನನ್ನ ಬಿಡಿಸಕ್ಕೆ ಹೋದ್ರೆ ನಿಜವಾಗಿಯೂ ನೀನು ಒಬ್ಬ ದೇಶಭಕ್ತ ಅಲ್ಲ. ನಾನು ಸಂತೋಷವಾಗಿ ವೀರ ಸ್ವರ್ಗವನ್ನ ಸೇರ್ತೇನೆ, ನೀನು ನನ್ನನ್ನ ಬಿಡಿಸಕ್ ಕೂಡುದು. ನೀನೇನಾದ್ರು ನನ್ನನ್ನ ಬಿಡಿಸಿದ್ರೆ ನೀನು ನನ್ನ ತಂದೆಯೇ ಅಲ್ಲ ಅಂತ ಹೇಳ್ತಾರೆ. ಆಗ ಕಿಶನ್ ಸಿಂಗ್ಗೆ ತುಂಬಾ ಬೇಸರ ಆಗಿ, ಬೇಡಪ್ಪ ನನ್ನ ಮಗನ ಇಚ್ಛೆಯಂತೆ ನಡೆಯಲಿ ಅಂತೇಳಿ ಸೈಲೆಂಟ್ ಆಗ್ತಾರೆ. ಜೊತೆಗೆ ಅದಲ್ದೇನೆ ತಾಯಿಗೂ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ತಾಯಿಗೆ ಅಂದ್ರೆ, ಅಮ್ಮ ನಿನ್ನ ವಯಸ್ಸಿನ ಕಾಲದಲ್ಲಿ ನಾನು ನಿನ್ನ ಜೊತೆಯಲ್ಲಿ ಇರಲು ಸಾಧ್ಯವಾಗಲಿಲ್ಲ ಅಮ್ಮ, ಆದರೆ ನಾನು ನನ್ನ ಭಾರತ ಮಾತೆಯ ತಾಯಿಯ ಮಡಿಲಲ್ಲಿ ನಾನು ವೀರ ಸ್ವರ್ಗವನ್ನ ಅಪ್ಪುತ್ತೇನೆ. ಆ ವೀರ ಸ್ವರ್ಗವನ್ನ ಅಪ್ಪುವಾಗ ನೀವು ನನ್ನ ಶವವನ್ನು ನೋಡಲು ಬರಬಾರದು. ಯಾಕೆ ಶವವನ್ನು ನೋಡಲು ಬರಬಾರದು ಅಂತ ಹೇಳ್ತಾರೆ ಅಂದ್ರೆ, ಯಾಕೆ ಹೇಳ್ತಾರೆ ಹೇಳಿ ನೋಡೋಣ, ನೀವೇ ಹೇಳಿ. ಶವ ಯಾಕೆ ನೋಡಿದ್ರೆ ಬರಬೇಡ ಅಂತ ಹೇಳ್ತಾರೆ? ಯಾಕೆ ಹೇಳ್ತಾರೆ ಭಗತ್ ಸಿಂಗು? ಯಾಕೆ ಹೇಳ್ತಾರೆ ಅಂತಂದ್ರೆ, ಅಮ್ಮ ನನ್ನ ಶವವನ್ನು ನೋಡಲು ಬಂದರೆ ನೀನು ತುಂಬಾ ದುಃಖ ಪಡುತ್ತೀಯೇ, ದುಃಖ ಪಡಬಾರದು. ನಿನ್ನಂತ ಮಗ ಈ ಒಂದು ಕ್ಷೇತ್ರದಲ್ಲಿ ಇದ್ದಾನಲ್ಲ ಅನ್ನೋದು ಸಂತೋಷ ಪಡಬೇಕು ಅಂತ ಒಂದು ಪತ್ರ ಬರೀತಾರೆ. ಆಗ ತಂದೆ ಜೈಲಿಗೆ ಬರ್ತಾರೆ, ಸೆರೆಮನೆಗೆ ಬರ್ತಾರೆ. ಆ ಬಂದಾಗ ಒಂದು ಮಾತು ಹೇಳ್ತಾರೆ, ಅಪ್ಪ ನೀನು ವೀರ ಸ್ವರ್ಗ ಸಿಗುವುದು ಅಷ್ಟು ಸುಲಭವಲ್ಲ, ಎಲ್ಲರಿಗೂ ಸಿಗುವುದಿಲ್ಲ. ನೀವು ವೀರ ಸ್ವರ್ಗಕ್ಕೆ ಹೋಗ್ತೀವ, ಎದುರ್ಕೋತೀವಿ ನಾವೆಲ್ಲರೂ. ಆದ್ರೆ ಭಗತ್ ಸಿಂಗು ಅವ್ರ ತಂದೆ ಹೇಳ್ತಾರೆ, ವೀರ ಸ್ವರ್ಗ ಸಿಗುವುದು ಅಷ್ಟು ಸುಲಭ ಅಲ್ಲ ಅಪ್ಪ, ನೀನು ವೀರ ಸ್ವರ್ಗ ಸೇರು, ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳಿ, ನಿನ್ನ ಕಂಚಿನ ಕಂಠದಿಂದ ಒಂದು ಧ್ವನಿ ಕಂಠವನ್ನ ನೀನು ಜೋರಾಗಿ ಹೇಳ್ತಾ ಇದ್ದಲ್ಲ, ಅದನ್ನ ಹೇಳಪ್ಪ ನೀನು ಅಂತ ಹೇಳ್ತಾರೆ. ಆಗ ಏನಂತ ಹೇಳ್ತಾರೆ ಅಂದ್ರೆ, ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಎಷ್ಟು ಜೋರಾಗಿ, ನಿಜವಾಗ್ಲು ಅಮ್ಮ ಇನ್ಕಿಲಾಬ್ ಜಿಂದಾಬಾದ್ ಅಂತ 3 ಬಾರಿ ಜೋರಾಗಿ ಕೂಗಿ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ಮಗನೇ ನೀನು ಹುತಾತ್ಮರಾಗಿ ನೀನು ವೀರ ಸ್ವರ್ಗ ಸೇರು ಮಗನೇ
ಅಂತ ಹೇಳ್ತಾರೆ. ಅವಾಗ ಅವ್ರ ಹಿಂದೆ ಒಬ್ರು ಕೇಳ್ತಾರೆ ಏನಂತ, ನಿನ್ನ ಮತ ಯಾವುದು, ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ. ಒಬ್ರು ಮೆಹತಾ ಅಂತ ಹೇಳಿದ್ನಲ್ಲ ಹಿಂದೆನೆ, ಅವ್ರು ಕೇಳ್ತಾರೆ ನಿನ್ನ ಮತ ನಿನ್ನ ಧರ್ಮ ಯಾವುದು ಅಂದ್ರೆ, ನಾವ್ ಇವಾಗ ಧರ್ಮ ಅಂದ್ರೆ ಏನೇನೋ ಹೇಳ್ತೀವಿ ನಾವು, ನಾನು ಆ ಜಾತಿ ಈ ಜಾತಿ ಅಂತ ನಾವ್ ಹೇಳಕ್ ಹೋಗ್ತೀವಿ. ಆದ್ರೆ ಅವ್ರು ಕೇಳಿದ್ದೇನು ಗೊತ್ತಾ, ನನ್ನ ದೇಶಭಕ್ತಿಯೇ ನನ್ನ ಮತ, ನನ್ನ ದೇಶಭಕ್ತಿಯೇ ನನ್ನ ಮತ, ನನ್ನ ಧರ್ಮ ರಾಷ್ಟ್ರಭಕ್ತಿ, ದೇಶಭಕ್ತಿ, ರಾಷ್ಟ್ರಭಕ್ತಿ, ನನ್ನ ಮತ ಧರ್ಮ ಅಂತ ಹೇಳ್ತಾರೆ. ಜೊತೆಗೆ ಇವರಿಗೆ ಪ್ರೇರಣೆ ಇದ್ದದ್ದು ಯಾರು ಅಂತಂದ್ರೆ ಲೆನಿನ್ ಮತ್ತು ಕಾರ್ಲ್ ಮಾರ್ಕ್ಸ್. ಲೆನಿನ್ ಮತ್ತೆ ಕಾರ್ಲ್ ಮಾರ್ಕ್ಸ್ ಅವರು ಪ್ರೇರಣೆಯಾಗಿರೋದ್ರಿಂದ ಅವರು ನಿಜವಾಗ್ಲೂ 1-2 ಪುಸ್ತಕಗಳನ್ನ ಜೈಲಿನಲ್ಲೇ ಕುತ್ಕೊಂಡು ಬರೀತಾರೆ. ಅದು ಮಾತೃಭೂಮಿ, ಮಾತೃಭೂಮಿ ಅಂತೇಳಿ ಜೈಲಿನಲ್ಲಿ ಅದೊಂದು, ಮತ್ತೆ ಸಮತಾವಾದ, ಎರಡನ್ನೂ ಬರೀತಾರೆ ಅವರು. ಬರೆದು ಎಲ್ಲರಿಗೂ ಪ್ರಚಾರ ಕೊಡ್ತಾರೆ. ಅಷ್ಟೇ ಅಲ್ದನೆ ಕೊನೆ ಗಳಿಗೆಯಲ್ಲಿ ಅವರನ್ನ ಜೈಲಿಗೆ ಏರಿಸ್ಬೇಕು. 3 ಜನನ ಏರಿಸ್ಬೇಕು, ಸುಖದೇವ್, ಭಗತ್ ಸಿಂಗ್, ರಾಜ್ಗುರು. ಆಗ 3 ಬೇರೆ ಬೇರೆ ಕಡೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಒಂದ್ ಕಡೆ ಕರ್ಕೊಂಡ್ಬಂದು ಕಪ್ಪು ಬಟ್ಟೆಯನ್ನ ತಲೆಗೆ ಹಾಕ್ತಾರೆ. ಆಗ ಭಗತ್ ಸಿಂಗ್ ಏನ್ ಹೇಳ್ತಾರೆ ಗೊತ್ತಾ, ನನಗ್ಯಾಕೆ ಕಪ್ಪು ಬಟ್ಟೆ ಹಾಕ್ತೀರಾ, ನಾನು ದರೋಡೆಕೋರನಲ್ಲ, ನಾನು ಯಾವುದೇ ವಿಧವಾದಂತ ಅಪರಾಧ ಮಾಡಿಲ್ಲ, ನಾನು ಸುಳ್ಳನಲ್ಲ, ಕಳ್ಳನಲ್ಲ, ನಾನೊಬ್ಬ ಕ್ರಾಂತಿಕಾರಿ, ನನ್ನ ದೇಶಕ್ಕಾಗಿ ನಾನು ಹೋರಾಟ ಮಾಡಿದ್ದೇನೆ, ನನ್ನ ತಾಯಿಯ ಮಡಿಲಲ್ಲಿ ನಾನು ಸಾಯುತ್ತಿರುವಾಗ ನನಗೇಗೆ ಈ ಕಪ್ಪು ಬಟ್ಟೆ ಅಂತ ಭಗತ್ ಸಿಂಗ್ ಹೇಳ್ತಾರಮ್ಮ. ನಿಜವಾಗ್ಲೂ ಇಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಕಪ್ಪು ಬಟ್ಟೆ ಹಾಕಲ್ಲ ಅವ್ರಿಗೆ, ನನಗೆ ಬೇಡ, ನನಗದು ಇಚ್ಛೆ ಇಲ್ಲ, ಸಂತೋಷವಾಗಿ ನಾನು ಸಾಯ್ತೀನಿ. ಆಗ ಅಲ್ಲಿ ಜೈಲ್ ಸೂಪರ್ಡೆಂಟ್ ಬಂದು ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನಿದೆ ಹೇಳಪ್ಪ ಅಂತ ಕೇಳ್ತಾರೆ. ನನ್ನ ಕೊನೆಯ ಆಸೆಯ, ನಾನು ವೀರ ಸ್ವರ್ಗವನ್ನ ಸೇರಿದ ಮೇಲೆ ಮತ್ತೊಮ್ಮೆ ಹುಟ್ಟಿ ಬಂದು ನಾನು ಮತ್ತೆ ಇದೇ ನನ್ನ ರಾಷ್ಟ್ರ ಮಾತೆಯ, ದೇಶ ಮಾತೆಯ ಕೆಲಸವನ್ನ, ನಾನು ಇದೇ ಕೆಲಸವನ್ನ ಮಾಡ್ತೇನೆ ನಾನು. ಆಗ ಜೈಲ್ ಸೂಪರ್ಡೆಂಟ್ ಹೇಳ್ತಾರೆ, ಎನ್ನುವ ಈತನಿಗೆ ಆ ಒಂದು ಕೆಚ್ಚದೆ ಕರಗಿಲ್ಲ, ಆ ಒಂದು ಶೌರ್ಯ ಕರಗಿಲ್ಲ ಅಂತ ಧೀಮಂತ ನಾಯಕ. ಅವ್ರಿಗೂ ಸಹ ಸಂಕಟ ಬರುತ್ತೆ. ಇಂಥ ಕೆಚ್ಚದೆಯ 23 ವರ್ಷದ ವಿವಾಹವಾಗದೇ ಇರುವಂತ ಮಗನನ್ನ ನಾವು ಗಲ್ಲಿಗೇರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೂ ಸಹ ಅವ್ರು ಎಷ್ಟಾದ್ರೂ ಬ್ರಿಟಿಷ್ನವರಲ್ವೇ, ನಮ್ಮ ದೇಶದವರಾಗಿದ್ರೆ ಕರುಣೆ, ಪ್ರೀತಿ, ಮೈತ್ರಿ, ಸಹನೆ ಎಲ್ಲವೂ ಇರ್ತಿತ್ತು. ನಮ್ಮ ಭಾರತ ದೇಶದಲ್ಲಿ ನಮ್ಮ ಜನಗಳು ಸುವರ್ಣ ಯುಗದಲ್ಲಿ ಬದುಕ್ತಾ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರೀತಿಯಿಂದ ಇದ್ದು. ಆದ್ರೆ ಬ್ರಿಟಿಷ್ನವರಿಗೆ ಅದು ಬರಲಿಲ್ಲ ಕೊನೆಗೆ. ಯಾಕೆ ಅಂತಂದ್ರೆ ಕ್ರಾಂತಿಕಾರಿ ಚಟುವಟಿಕೆ ಅವ್ರದೇ ಗೆಲ್ಲುವುದಾಗಿತ್ತು ಅಂತ ಹೇಳ್ತಾ ಕೊನೆಗೆ ಅವರನ್ನ ಗಲ್ಲಿಗೆ ಕರ್ಕೊಂಡೋಗಿ ಗಲ್ಲ ಹಾಕ್ತಾರೆ. ಹಾಕಿದಾಗ ಅಲ್ಲೂ ಸಹ ಇನ್ಕಿಲಾಬ್ ಜಿಂದಾಬಾದ್ ಅಂತ 3 ಸರಿ ಕೂಗ್ತಾರೆ. ಕೂಗಾದ್ಮೇಲೆ ಗಲ್ಲಾಗತ್ತೆ. ಆಗ ಗೊತ್ತಾಗತ್ತೆ, ಜನಗಳಿಗೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದು. ಸಂಜೆ 7 ಗಂಟೆ ಮೇಲೆ ಆ ಶವವನ್ನ ಸುಡಕ್ ತಗೊಂಡೋಗ್ತಾರೆ. ಯಾರಿಗೋ ಹೇಳ್ದೇನೆ ಅರ್ಧ ಸುಟ್ಟಿರತ್ತೆ. ಆಗ ಕಿಸಾನ್ ಸಿಂಗಿಗೆ ಗೊತ್ತಾಗ್ಬಿಟ್ಟು ಅರ್ಧ ಸುಟ್ಟಿರುವಂತಹ ಆ ಒಂದು ಶವವನ್ನೇ ತೆಗೆದುಕೊಂಡೋಗಿ ತನ್ನ ಊರಿನಲ್ಲಿ ತನ್ನ ಒಂದು ಸಂಪ್ರದಾಯದ ಪ್ರಕಾರ ಶವ ಸಂಸ್ಕಾರವನ್ನು ಮಾಡ್ತಾರೆ ಮಕ್ಕಳ. 1831ರಲ್ಲಿ ಕೇವಲ 23 ವರ್ಷದ ಭಗತ್ ಸಿಂಗ್, ನಾವೆಲ್ಲರೂ ಭಗತ್ ಸಿಂಗರ ಆಶೀರ್ವಾದದಿಂದ ನಿಜವಾಗ್ಲೂ ಅಂತಹ ಧೀಮಂತ ಮಕ್ಕಳಾಗಬೇಕು, ಹೆಣ್ಣಾಗ್ಲಿ ಗಂಡಾಗ್ಲಿ ನಾವೆಲ್ಲರೂ ಶೌರ್ಯ, ನಮ್ಮ ದೇಶಕ್ಕಾಗಿ ದುಡಿಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ನಾವು ನಿಜವಾಗ್ಲೂ ನನಗಾಗಿ ನಾನು ಓದಬಾರ್ದು, ದೇಶಕ್ಕಾಗಿ ಓದ್ಬೇಕು. ನನಗಾಗಿ ನಾನು ಓದಿದ್ರೆ ಸ್ವಾರ್ಥಿಗಳಾಗ್ತೀವಿ, ದೇಶಕ್ಕಾಗಿ ಓದಿದ್ರೆ ನಾವು ಧೀಮಂತ ಮಹಿಳೆಯರಾಗ್ತೀವಿ ನಿಜವಾಗ್ಲೂ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿಚಾರವನ್ನ